ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನನಗೆ 3 ಡೇಸ್ 4 ಡೇಸಿಂದ ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನು ಫ್ರೆಂಡ್ಸ್ ಬನ್ನಿ, ನಿನ್ನೆ ನಾನು ಮೈಸೂರಿಗೆ ಹೋಗಿದ್ದೆ. ನಮ್ಮ ಅಣ್ಣನ ಮಗಳದ್ದು ಮ್ಯಾರೇಜ್ ಇತ್ತು ಫ್ರೆಂಡ್ಸ್. ಮೈಸೂರು ಹತ್ರ ಟಿ ನರಸೀಪುರ ಅಂತ, ಅಲ್ಲಿ ಮದುವೆ ಎಲ್ಲ ಮುಗಿಸ್ಕೊಂಡು ಇನ್ನು ಸಂಜೆ ಬರುವಾಗ ಫ್ರೆಂಡ್ಸ್ ಅಲ್ಲಿ ಫಾಲ್ಸ್ ಇದೆ. ಎಲ್ಲಿ ಗೊತ್ತಾ? ಮೈಸೂರು ಇದು ಇದ್ರ ಹತ್ರ ಟಿ ನರಸೀಪುರದ ಹತ್ರ. ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ನಾವು ಅದೇ ರೋಡಲ್ಲಿ ಬರಬೇಕು ಫ್ರೆಂಡ್ಸ್. ಅದಕ್ಕೋಸ್ಕರ ನಾವೇನು ಮಾಡ್ದೋ, ಫಾಲ್ಸ್ ಹತ್ರ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವು ಫ್ರೆಂಡ್ಸ್ ಏನಿಲ್ಲ ಅಂದ್ರೂ 8:30 9 ಗಂಟೆಗೆಲ್ಲ ಮುಹೂರ್ತ ಬಂದಿತ್ತು. ಅದಕ್ಕೆ ನಾವು ಮುಹೂರ್ತ ಮುಗಿದ ಮೇಲೇ ಹೋಗಿ ಒಂದು ಗಂಟೆ 2 ಗಂಟೆ ತನಕ ಚಿತ್ರದಲ್ಲಿದ್ವಿ ಫ್ರೆಂಡ್ಸ್. ನಿಮಗೆ ಗೊತ್ತು, ಯಾವುದಾದ್ರೂ ಮದುವೆಲಿ ನಾವೆಲ್ಲರೂ ಸೇರ್ಕೊಳ್ಳೋದೇ ಅಪರೂಪ. ಹಂಗೆ ಫ್ರೆಂಡ್ಸ್ ಇನ್ನೆಲ್ಲರೂ ಸೇರ್ಕೊಂಡಿದ್ರು. ನಮ್ಮ ರಿಲೇಷನ್ಗಳು ಎಲ್ಲ ಬಂದಿದ್ದರು. ಎಲ್ಲರೂ ಮಾತಾಡಿಸ್ಕೊಂಡು ಇನ್ನು ಫ್ರೆಂಡ್ಸ್ ಮದುವೆ ತುಂಬ ಚೆನ್ನಾಗಿ ನಡೀತು ನೋಡಿ. ಅದೊಂದು ಸ್ಮಾಲ್ ವೀಡಿಯೋನ ನಾನು ಹಾಕಿದ್ದೀನಿ. ಅವರು ಮಗಳೂ ಇಂಜಿನಿಯರ್ ಮತ್ತು ಅವರು ಇಂಜಿನಿಯರ್. ಇಲ್ಲೇ ಬೆಂಗಳೂರಿಗೆ ಮದುವೆ ಆಗಿರೋದು. ಊರು ಬಂದು ನಮ್ಮೂರ ಹತ್ರ, ಹಾಸನ ಹತ್ರನೇ ಊರು. ಇನ್ನು ಜೋಡಿನೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವೆಲ್ಲರೂ ಹರಿಸಿ ಹಾರೈಸಿ ಅವರು ಚೆನ್ನಾಗಿರಲಿ ಅಂತ ಫ್ರೆಂಡ್ಸ್. ಜೀವನದಲ್ಲಿ ಮದುವೆ ಅನ್ನೋದು ಒಂದೇ ಸಲ ಆಗೋದು. ಇನ್ನು ಫ್ರೆಂಡ್ಸ್ ಏನಾಯಿತು ಗೊತ್ತಾ? ಇನ್ನು ಆಮೇಲೆ ಫ್ರೆಂಡ್ಸ್ ಎಲ್ಲ ಮುಗಿಸ್ಕೊಂಡು ಒಂದು 7 o'clock ಬೆಂಗಳೂರಿಗೆ ಬಂದೆ. ಇನ್ನು ಬೇಗ ಬರ್ತಾಯಿದ್ದು. ಆದರೆ ಫ್ರೆಂಡ್ಸ್ ಏನಾಯಿತು ಅಂದರೆ, ಫುಲ್ಲು ನೆಲಮಂಗಲದಿಂದ ಟ್ರಾಫಿಕ್ಕು ಜಾಮು. ನಿಮಗೆ ಗೊತ್ತಿರುತ್ತೆ, ನಾನೇನು ಅದನ್ನು ಹೇಳೋ ಅವಶ್ಯಕತೆ ಇಲ್ಲ, ಅಷ್ಟು ಜಾಮ್ ಆಗೋಯಿತು. 7 ಗಂಟೆಯಿಂದ ಬರಬೇಕಾದ್ರೆ ರೋಡಲ್ಲಿ ನಾವು ಬಸ್ ಇಳಿದು ಅಲ್ಲಿ ಬಸ್ ಸ್ಟಾಪಲ್ಲಿ ಹೋಗಿ ಫ್ರೆಂಡ್ಸ್ ಪಾನಿಪುರಿ ಮಸಾಲೆ ಪುರಿ ತಿನ್ಕೊಂಡು ಬಂದ್ವಾ. ಇನ್ನು ಅಲ್ಲೇ ನಾನು 1.5 kg ಅವರೆಕಾಯಿ ತಂದಿದ್ದೆ 100 ರೂಪಾಯಿಗೆ. ತುಂಬಾ ಚೆನ್ನಾಗಿತ್ತು. ಬಿಡಿಸ್ಕೊಂಡು ಬಂದೆ. ಬರುವಾಗಲೇ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್, ಫುಲ್ ಟಯರ್ಡ್ ಆಗಿ ಬಂದ ತಕ್ಷಣವೇ ನಾನು ಮಲ್ಕೊಬಿಟ್ಟೆ. ಏನು ಕೆಲಸನೇ ಮಾಡಲಿಲ್ಲ. ಇನ್ನು ನನ್ನ ಮಗಳನ್ನೂ ಎದ್ದೇಳಿಸ್ಲಿಲ್ಲ. ಆಮೇಲೆ ಫ್ರೆಂಡ್ಸ್ ಬೆಳಗ್ಗೆ ಇನ್ನೇನು ಮಾಡೋದು, ಹೊಟ್ಟೆ ಹಸಿತಾಯ್ತಲ್ಲ, ಹೋಗಿ ನನ್ನ ಮಗಳು ಇಡ್ಲಿ ತಗೊಂಡು ಬಂದು. ಇನ್ನು ಫ್ರೆಂಡ್ಸ್ ಇವತ್ತಿಂದ ನಂದು ಸೆಕೆಂಡ್ ಶಿಫ್ಟು 1:30 to 10:30. ನಿಮಗೆ ಗೊತ್ತು, ಇನ್ನು ನಾನು ಮನೆಗೆ ಬರೋಕ್ಕೆ 11:15 ಆಗುತ್ತೆ. ಇನ್ನು ಫ್ರೆಂಡ್ಸ್ ಮಳೆ ಇದು ಮನೆ ಬೆಳಗ್ಗೆನೇ ಇನ್ನು ಮನೆ ಕೆಲಸ ಎಲ್ಲ ಇತ್ತು. ಪಾತ್ರೆ ತೊಳೆದು ಬೆಳಗ್ಗೆನೇ ಇದ್ದು ಫ್ರೆಂಡ್ಸ್. ಒಂದು 2 ಬೋಸಿ ಬಟ್ಟೆ ಇತ್ತು. ಇವತ್ತು ನಾನು ಮಿಷನ್ಗೆ ಹಾಕಲಿಲ್ಲ, ಕೈಯಲ್ಲೇ ವಾಶ್ ಮಾಡಿ ಬಟ್ಟೆ ಎಲ್ಲ ಮೇಲೆ ಹಾಕಿದ್ದೀನಿ. ಏನೋ ಮಳೆ ಬಂದಿಲ್ಲ, ಬಿಸಿಲು ಬಂದೈತೆ. ನನ್ನ ಮಗಳಿಗೆ ಹೇಳ್ತಾ ಇದ್ದೀನಿ, ಮಧ್ಯಾಹ್ನ ಲಂಚ್ ಟೈಮಲ್ಲಿ ಹೋಗಿ ಬಟ್ಟೆ ಎಲ್ಲ ಎತ್ಕೊಬಂದ್ಬಿಡವ ಅಂತ. ಅವ್ರದ್ದು ವರ್ಕ್ ಫ್ರಮ್ ಹೋಮ್ ಮನೇಲೇ ಅಲ್ವಾ. ಇನ್ನು ಫ್ರೆಂಡ್ಸ್ ಇಷ್ಟ ಆಯಿತು 4-5 ಡೇಸಿಂದ ನಿಮ್ಮ ಜೊತೆ ಒಂದು ಖುಷಿಯಾದ ವಿಷಯ ಹಂಚ್ಕೋಬೇಕು ಅಂದ್ಕೊಂಡೆ. ನನಗೆ ಅದು ಆಗಲೇ ಇಲ್ಲ. ಇನ್ನು ಇವತ್ತು ನನ್ನ ಡೈಲಿ ರೊಟೀನ್ ಇಷ್ಟೇ ಫ್ರೆಂಡ್ಸ್. ಯಾರ್ಯಾರಿದೆ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ಫ್ರೆಂಡ್ಸ್ ನನ್ನ ಯೂಟ್ಯೂಬು ಎಷ್ಟು ಏನು ಎತ್ತ ಅದ್ರ ಬಗ್ಗೆನೇ ನಿಮ್ಮ ಹತ್ರ ನಾನು ಹಂಚ್ಕೋಬೇಕಿತ್ತು ಫ್ರೆಂಡ್ಸ್. ನಂದು ಇವಾಗ ಕರೆಕ್ಟಾಗಿ 28ನೇ ತಾರೀಕಿಗೆ 1 ವರ್ಷ ಆಗಿದೆ. ಕರೆಕ್ಟಾಗಿ ಅವತ್ತಿಗೆ ಫ್ರೆಂಡ್ಸ್ ನಂದು 2000 ಸಬ್ಸ್ಕ್ರೈಬರ್ ಆಗಿದೆ. 2000 ಸಬ್ಸ್ಕ್ರೈಬರು ಕಂಪ್ಲೀಟ್ ಆಗೋಯಿತು. ಆಗಸ್ಟ್ 28ಗೆ 1 ಇಯರು ಕಂಪ್ಲೀಟ್ ಆಗೋಯಿತು. ಇನ್ನು 1 ಇಯರಲ್ಲಿ ನನ್ನ ಜರ್ನಿ ಯಾವ ಥರ ಆಯಿತು, ಏನೆಲ್ಲ ಆಯಿತು, ಅದನ್ನೆಲ್ಲ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲೇ ಹಂಚ್ಕೋಬೇಕು ಅಂತ ಬಂದಿದ್ದೀನಿ. ಬನ್ನಿ ಫ್ರೆಂಡ್ಸ್. ಯಾಕೆ ಅಂದರೆ ಫ್ರೆಂಡ್ಸ್, ನಾನು ಆಗಸ್ಟ್ ಟೈಮಲ್ಲೇ ನಾನು ಒಂದು ಇಂಗ್ಲೀಷ್ ಕ್ಲಾಸು ಕೋರ್ಸಿಗೆ ಸೇರ್ಕೊಂಡಿದ್ದೆ ಫ್ರೆಂಡ್ಸ್. ಅದೂ ನಂದು ಅರ್ಧಕ್ಕೆ ಹೋಯ್ತು. ಇಂಗ್ಲೀಷ್ ಕಲಿಬೇಕು ಅಂತ ಹೋಗಿದೆ. ಆಮೇಲೆ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅವ್ರಿಗೆ. ಹಂಗಾಗಿ ಅವರು ನಮಗೆ ಸರಿಯಾಗಿ ಕ್ಲಾಸ್ ಹೇಳ್ಕೊಡೋಕ್ಕಾಗಲಿಲ್ಲ. ಇನ್ನು ಫ್ರೆಂಡ್ಸ್ ನಾನೇನು ಜೀರೋ ಏನಿಲ್ಲ ಇಂಗ್ಲೀಷಲ್ಲಿ, ಫಾಸ್ಟ್ ಇಂಗ್ಲೀಷ್ ಮಾತಾಡಬೇಕು ಅಂತ ನಾನು ಸೇರ್ಕೊಂಡಿದ್ದೆ ಫ್ರೆಂಡ್ಸ್. ಏನಕ್ಕೆ ನಿಮ್ಮ ಹತ್ರ ಸುಳ್ಳು ಹೇಳಬೇಕು? ನಾನು ಓದ್ತೀನಿ, ಬರಿತೀನಿ, ಅರ್ಥ ಮಾಡ್ಕೊತೀನಿ. ಆಲ್ರೆಡಿ ಕೆಲಸ ವರ್ಕು ಮಾಡ್ತಾಯಿದ್ದೀನಿ, ನಿಮಗೆ ಗೊತ್ತು. ಅಂತ ಏನು ನಾನು ಜೀರೋ ಏನಿಲ್ಲ ಇಂಗ್ಲೀಷಲ್ಲಿ. ಆದರೆ ನನಗೆ ಪೂರ್ತಿ ಇದು ಸಡನ್ನಾಗಿ ಏನಾದರೂ ಆನ್ಸರ್ ಮಾಡ್ಬೇಕಾದ್ರೆ ಇದೆಲ್ಲ ಗೊತ್ತಿರಬೇಕು, ಕಲಿಯೋಣ ಅಂತ ಹೋದೆ. ಆಮೇಲೆ ಫ್ರೆಂಡ್ಸ್ ಅದಾದಮೇಲೆ ಆನ್ಲೈನ್ ಕ್ಲಾಸಿಗೆ ಸೇರ್ಕೊಂಡೆ. ಅಲ್ಲೂ ನಂದು ಅದೇ ಆಯಿತು. ಅವರು ಸರಿಯಾಗಿ ಹೇಳ್ಕೊಡ್ಲಿಲ್ಲ ಫ್ರೆಂಡ್ಸ್. ಏನೇನಾದರೂ ಇಶ್ಯೂ ಬರ್ತಾನೆ ಇತ್ತು. 5 ನಿಮಿಷ 10 ನಿಮಿಷ ಹೇಳ್ಕೊಡ್ರಿ ಫ್ರೆಂಡ್ಸ್. ನಾನು ಸರಿ ಅಂದ್ಬಿಟ್ಟು ಅದನ್ನು ಬಿಟ್ಬಿಟ್ಟೆ ಫ್ರೆಂಡ್ಸ್. ಈಗ ನಾನು ಇನ್ನು ಹಂಗಾಗಿ ಫ್ರೆಂಡ್ಸ್ ನೀವೆಲ್ಲ ಎಷ್ಟು ನನ್ನ ವೀಡಿಯೋನ ನೋಡಿರೋದ್ರಿಂದನೇ ನನಗೆ ಫ್ರೆಂಡ್ಸ್ ಇನ್ನೇನು ಫ್ರೆಂಡ್ಸ್ ಆಲ್ರೆಡಿ 8 ಲಕ್ಷ 9 ಲಕ್ಷದ ಹತ್ತತ್ರ ವ್ಯೂಸ್ ಆಲ್ರೆಡಿ ಬಂದಿದೆ ಫ್ರೆಂಡ್ಸ್. ವ್ಯೂಸ್ ಏನು ಈಗ ನಮಗೆ ಅಮೌಂಟ್ ಏನು ಬರ್ತಾ ಇಲ್ವಲ್ಲ. ಇನ್ನು ಫ್ರೆಂಡ್ಸ್ 2000 ಸಬ್ಸ್ಕ್ರೈಬರ್ ಅಂದರೆ ಅಷ್ಟು ಈಸಿ ಏನಲ್ಲ ಫ್ರೆಂಡ್ಸ್. ನೀವೆಲ್ಲರೂ ನನ್ನ ವೀಡಿಯೋನ ನೋಡಿ ನೀವೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಹಕಾರ ಮಾಡಿರೋದ್ರಿಂದನೇ ನನಗೆ ವೀಡಿಯೋ. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಗೊತ್ತಾ? ನೀವು ಯಾರಾದರೂ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ರೆ ದಯವಿಟ್ಟು ನನ್ನ ಕಡೆಯಿಂದ ನನಗೆ ಗೊತ್ತಿರೋದು ನಿಮ್ಗೆ ಏನು ಹೇಳ್ತೀನಿ ಅಂದರೆ, ನೀವು ಸ್ಟಾರ್ಟಿಂಗಿಂದಲೇ ನಿಮಗೆ ಸಬ್ಸ್ಕ್ರೈಬರ್ ಬೇಕು, ವಾಚ್ ಅವರ್ಸ್ ಬೇಕು ಅಂದರೆ ಸ್ಟಾರ್ಟಿಂಗಿಂದಲೇ ನೀವೇನು ಮಾಡಬೇಕು, ವೀಡಿಯೋನ ಹಾಕಬೇಕು. ಮತ್ತು ರೀಲ್ಸು ಅದು ಇದು ಏನಾದರೂ ಇದ್ದರೆ ಮಾಡಿ. ನಾನು 3 ತಿಂಗಳು ಯಾವ ವೀಡಿಯೋನೂ ಸರಿಯಾಗಿ ಮಾಡಲೇ ಇಲ್ಲ ಫ್ರೆಂಡ್ಸ್. ಹಂಗಾಗಿ ನಂದೇನಾಯಿತು, ವಾಚ್ ಅವರ್ಸ್ ಲೇಟ್ ಆಯಿತು. ಈಗ ಫ್ರೆಂಡ್ಸ್ ನಂದು ವಾಚ್ ಅವರ್ಸ್ ಬಂದು 2700 ಅವರ್ಸ್ ಆಗಿದೆ. ಇನ್ನು ಫ್ರೆಂಡ್ಸ್ 1 ವರ್ಷ ಆದಮೇಲೆ ವಾಚ್ ಅವರ್ಸ್ ಎಲ್ಲ ಹೋಗುತ್ತೆ ಅಂತ ಯಾರೋ ಹೇಳಿದರು. ಅದು ನಮ್ಮದು ಯಾವ ವೀಡಿಯೋ ಬಂದು 365 ಒಳಗೆ ವಾಚ್ ಅವರ್ಸ್ ಆಗಿರುತ್ತೆ, ಅದು ಹೋಗುತ್ತೆ ಹಾಗೆ ಹೀಗೆ ಅಂತ ಹೇಳಿದರು. ಆಮೇಲೆ ಕನ್ನಡ ಕ್ರಿಯೇಟರ್ನು ಕೇಳಿದೆ ಫ್ರೆಂಡ್ಸ್. ನಂದೇನಪ್ಪ ಅಂದರೆ 2600 ಇದ್ದಿದ್ದು ನಂದು 1 ವರ್ಷಕ್ಕೆ. ಏನೂ ಆಗಿಲ್ಲ ಫ್ರೆಂಡ್ಸ್, ಹಾಗೆ ಇದೆ. ಯಾಕೆಂದರೆ ನಿಮಗೆ ಯಾರಿಗಾದ್ರೂ ಗೊತ್ತಿಲ್ಲದವ್ರಿಗೆ
ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಒಬ್ಬೊಬ್ಬರು ಏನು ಗೊತ್ತಿಲ್ಲ ಅಂದರೆ ಏನು ತಿಳ್ಕೊತಾರೆ, ಅಯ್ಯೋ ಒಂದು ವರ್ಷ ಆದಮೇಲೆ ವಾಚ್ ಅವರ್ಸ್ ಹೋಗೋದಿಲ್ಲ, ವ್ಯೂಸ್ ಹೋಗುತ್ತೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಅದು ಮಾನಿಟೈಸೇಷನ್ ಆದಮೇಲೆ ಫ್ರೆಂಡ್ಸ್ ನಮ್ಮ ವ್ಯೂಸ್ ಹೋಗೋದು. ಈಗ ಫ್ರೆಂಡ್ಸ್ ನಮಗೆ ಏನಕ್ಕೆ ವ್ಯೂಸ್ ಬೇಕು, ಜನ ನೋಡಬೇಕು ಅಂದರೆ ವಾಚ್ ಅವರ್ಸ್ಗೆ. ಆಮೇಲೆ ಫ್ರೆಂಡ್ಸ್ ನಾನು ಚಾನಲ್ ಓಪನ್ ಮಾಡಿದ್ಮೇಲೆ 3 ತಿಂಗಳು ಏನೂ ಗಮನನೇ ತಗೊಂಡಿಲ್ಲ ಫ್ರೆಂಡ್ಸ್. ಯಾವಾಗಾದರೂ ಒಂದು ವೀಡಿಯೋ ಹಾಕೋದು. ಅದಕ್ಕೆ ನಾನು ಈಗ ಯಾರಾದರೂ ಫ್ರೆಂಡ್ಸ್ ಹೊಸ್ದಾಗಿ ವೀಡಿಯೋನ ಇದು ಚಾನಲ್ನ ಓಪನ್ ಮಾಡ್ಕೊತಿರಲ್ಲ, ನನಗೇನು ಅಮೌಂಟು ಬರ್ತಾಯಿಲ್ಲ, ಇನ್ನು ಮಾನಿಟೈಸನ್ನು ಇನ್ನೂ ಆಗಲೇ ಫ್ರೆಂಡ್ಸ್. ಆದಾಗ ನಿಮ್ಮ ಜೊತೆ ಹಂಚ್ಕೊಳ್ದೇ ಇರ್ತೀನಿ. ಅದ್ರ ಬಗ್ಗೆ ನನಗಿನ್ನೂ ಏನೂ ಗೊತ್ತಿಲ್ಲ ಫ್ರೆಂಡ್ಸ್. ಒಂದು ಸಲ ನನ್ನ ಚಾನಲ್ನ ಚೆಕ್ ಮಾಡಿಸ್ಕೊಂಡಿದ್ದೀನಿ ಕನ್ನಡ ಕ್ರಿಯೇಟರ್ ಹತ್ರ. ಇನ್ನು ಫ್ರೆಂಡ್ಸ್ ನನ್ನ ಮಗಳು ಹಾಲಲ್ಲಿ ವರ್ಕ್ ಮಾಡ್ತಾಯಿಲ್ಲ, ಅದಕ್ಕೆ ನಾನು ಬಂದು ಬೆಡ್ರೂಮಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಅವಳೇ ಅಲ್ಲೇ ಹಾಲಲ್ಲೇ ಸೋಫಾದ ಮೇಲೆ ವರ್ಕ್ ಮಾಡ್ತಾಯಿದ್ದಾಳೆ. ಮಾಡಲಿ ಬಿಡಿ, ಇನ್ನೇನು ನಾನು ಇವಾಗ ಡ್ಯೂಟಿಗೆ ರೆಡಿ ಆಗಿದ್ನಲ್ಲ, ಹಾಗೆ ಒಂದು ವೀಡಿಯೋ ಮಾಡಿ ಹಾಕೋಣ ಈ ವಿಷಯದ ಬಗ್ಗೆ, ಈ ಖುಷಿ ವಿಷಯದ ಬಗ್ಗೆ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಹಂಗಾಗಿ ಫ್ರೆಂಡ್ಸ್ ನೀವು ಯಾರಾದರೂ ಆಗಲಿ ಸ್ಟಾರ್ಟಿಂಗಿಂದಲೇ ಲೈವ್ ಮಾಡೋಕ್ಕೆ ಪ್ರಯತ್ನ ಪಡಿ. ನನಗೇನಾಯ್ತು ಅಂದರೆ ಫ್ರೆಂಡ್ಸ್ ಒಂದು 6 ಮಂತು 5 ಮಂತು ನನಗೆ ಲೈವ್ ಮಾಡೋಕ್ಕೆ ಗೊತ್ತಿರಲಿಲ್ಲ. ಇನ್ನು ಫ್ರೆಂಡ್ಸ್ ನನ್ನ ಫ್ರೆಂಡು ನಾವೆಲ್ಲ ಗೋವಾಕ್ಕೆ ಟ್ರಿಪ್ ಹೋಗಿದ್ದು, ಗೋವಾ ಅಂತೀನಿ ಫ್ರೆಂಡ್ಸ್, ಊಟಿಗೆ ಟ್ರಿಪ್ ಹೋಗಿದ್ದು, ದೀಪಿಕಾ ಮತ್ತು ಆಶಾ ಅಂತ. ಅವರು ಇಬ್ಬರೂ ನನಗೆ ಲೈವ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಟ್ರು ಫ್ರೆಂಡ್ಸ್. ಗೊತ್ತಿರೋರು ಯಾವುದನ್ನು ಏನು ಹೇಳ್ಕೊಡಲ್ಲ. ಆಮೇಲೆ ನಾನು ನಿಮ್ಗೆ ಏನು ಇನ್ನೊಂದು ವಿಷಯ ಹೇಳ್ತೀನಿ ಅಂದರೆ, ನಿಮಗೆ ಯಾವ ರೀತಿ ಬರುತ್ತೆ ಅದನ್ನು ಒಳ್ಳೆ ಇದರಲ್ಲಿ ನೀಟಾಗಿ ವೀಡಿಯೋ ಮಾಡಿ. ಯಾರು ತಮ್ಮನಲ್ಲಿ ಹಂಗೆ ಹಾಕೊಡೋದು ಹಿಂಗೆ ಹಾಕೊಡೋದು ನೀವು ಯಾರನ್ನೂ ರಿಕ್ವೆಸ್ಟ್ ಮಾಡ್ಕೋಬೇಡಿ. ಇನ್ನು ತಮ್ಮನಲ್ಲಿ ಹಾಕೋದು ಯಾವ ಥರ ಬಗ್ಗೆ ಅಂತ ಇನ್ಶಾರ್ಟಲ್ಲಿ ಎಲ್ಲ ಗೊತ್ತಾಗುತ್ತೆ ಫ್ರೆಂಡ್ಸ್. ನನಗೆ ಗೊತ್ತಿರೋದನ್ನ ಬೇಕಾದ್ರೆ ನೀವು ತೋರಿಸಿದ್ರೆ ತಮ್ಮನಲ್ಲಿ ಹಾಕೋದು ಮತ್ತು ವೀಡಿಯೋ ಎಡಿಟ್ ಮಾಡೋದ ನಾನು ಯಾವಾಗಾದರೂ ಒಂದು ವೀಡಿಯೋ ಹಾಕ್ತೀನಿ. ಯಾಕೆಂದರೆ ಫ್ರೆಂಡ್ಸ್ ನಾನು ಕಲ್ತ್ಕೊಂಡೇ ಮಾಡ್ತಾಯಿರೋದು. ಅದ್ರ ಬಗ್ಗೆ ಬೇಕಾದ್ರೆ ಯಾವಾಗಾದರೂ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನನಗೆ ಅಷ್ಟೊಂದು ಜಾಸ್ತಿ ಎಡಿಟ್ ಮಾಡೋದು ಕಲ್ತಿದ್ದೀನಿ ಮತ್ತು ತಮ್ಮನಲ್ಲಿ ಹಾಕೋದನ್ನು ಕಲ್ತಿದ್ದೀನಿ. ಯಾವಾಗಾದರೂ ಒಂದು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಯಾವ ರೀತಿ ಹಾಕೋದು ಏನು ನನಗೆ ಗೊತ್ತಿರೋ ಅಂಥದ್ದನ್ನ ನಿಮಗೆ ಹೇಳ್ಕೊಡ್ತೀನಿ. ಇನ್ನು ಫ್ರೆಂಡ್ಸ್ ನಂದು 2000 ಇದು ಸಬ್ಸ್ಕ್ರೈಬರು ಫಿನಿಷ್ ಆಗೋಯ್ತು 1 ವರ್ಷಕ್ಕೆ. ಇನ್ನು ಫ್ರೆಂಡ್ಸ್ ಆಗಸ್ಟು ಮುಗೀತು. ಈಗಾಗಲೇ ಸೆಪ್ಟೆಂಬರ್ 1 ಇವತ್ತು ಡೇಟ್ ಅಲ್ವ ಫ್ರೆಂಡ್ಸ್. ಹೌದು, ಇವತ್ತು ಸೋಮವಾರ ಸೆಪ್ಟೆಂಬರ್ 1. ನಂದು ವಾಚ್ ಅವರ್ಸು ಬಂದು ಇನ್ನೂ 2700 ಆಗಿದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇನ್ನೂ ಮಾನಿಟೈಸೇಷನ್ ಆಗಲಿಲ್ಲ. ಇನ್ನು ವ್ಯೂಸ್ ಬಂದು 9 ಲಕ್ಷಕ್ಕೆ ಇನ್ನೇನು 20,000 ಹತ್ರದಲ್ಲೈತೆ. ವ್ಯೂಸ್ದು ಇವಾಗ ಎಷ್ಟು ಲಕ್ಷ ಇದ್ರೂ ಲೆಕ್ಕ ಇಲ್ಲ. ಒಂದು ಖುಷಿ ನಮಗೆ, ನನ್ನ ಫಾಲೋವರ್ಸು, ನನ್ನ ವ್ಯೂವರ್ಸು ಜನ ಇಷ್ಟು ನಮ್ಮ ವೀಡಿಯೋ ನೋಡಿದಲ್ಲ, 8 ಲಕ್ಷ 9 ಲಕ್ಷಾನ್ಗಟ್ಟಲೆ ಜನ ನಮ್ಮ ವೀಡಿಯೋನ ನೋಡ್ತಾವ್ರೆ ಅಂದರೆ ಅದಕ್ಕಿಂತ ಖುಷಿ ಇನ್ನೇನೈತಿ. ಇನ್ನು ಫ್ರೆಂಡ್ಸ್ ನಾನು ಹಾಕೋದೇ ವೀಡಿಯೋನ ಅಪ್ರೂಪಾಗಿ ಹಾಕ್ತೀನಿ. ಡೈಲಿ ಒಂದು ಬಿಡ್ದಂಗೆ ಹಾಕೋಣ 2 ಅನ್ಕೋತೀವಿ ಫ್ರೆಂಡ್ಸ್. ಅಷ್ಟರಲ್ಲಿ ಏನೇನಾದರೂ ಕೆಲಸ ಇರುತ್ತಲ್ಲ, ಹಂಗಾಗಿ ನಾನು ಎಲ್ಲ ರೀಲ್ಸ್ ಮಾಡಿ ಒಂದು 10-12 ವೀಡಿಯೋ ಅಲ್ಲಿ ಹೋಗಿದ್ನಲ್ಲ ಅಲ್ಲೇ ಹಾಕಿದ್ದೀನಿ. ಹಂಗಾಗಿ ಫ್ರೆಂಡ್ಸು ನಂದು 2700 ವಾಚ್ ಅವರ್ಸ್ ಫಿನಿಶ್ ಕಂಪ್ಲೀಟ್ ಆಗುತ್ತೆ. ಇನ್ನು ಮಾನಿಟೈಸೇಷನ್ ಆಗಲಿಲ್ಲ. ಇನ್ನು 1300 ವಾಚ್ ಅವರ್ಸ್ ಆಗಬೇಕು. ಯಾವಾಗ ಆಗುತ್ತೋ ಏನೋ ಗೊತ್ತಿಲ್ಲ. ನಾನು ಫೇಸ್ ಲೈವ್ ಅಂತೂ ಮಾಡೇ ಇಲ್ಲ. ಈಗ ನಮ್ಮ ಮನೇಲಿದ್ದರೆ ಫ್ರೆಂಡ್ಸ್ ನಾನು ಲೈವ್ ಆನ್ ಮಾಡಿ ಇಟ್ಕೊತೀನಿ. ಅದರಲ್ಲಿ ನನಗೇನಿಲ್ಲ ಅಂದ್ರೂ 300 400 ಈ ಥರ ಎಲ್ಲ ವ್ಯೂಸ್ ಬರ್ತಾಯಿದೆ. ಲೈವಲ್ಲೇ ವ್ಯೂಸು ಬರುತ್ತೆ ಮತ್ತು ಸಬ್ಸ್ಕ್ರೈಬರ್ ಏನಿಲ್ಲ ಅಂದರೆ ಫ್ರೆಂಡ್ಸ್ ನಾವು ಒಂದು ದಿನದಲ್ಲಿ ಸಂಜೆ ತನಕ ಏನಾದರೂ ಲೈವ್ ಮಾಡ್ಕೊಂಡು ಅಂದರೆ 5 ಜನ 4 ಜನನಾದರೂ ಸಬ್ಸ್ಕ್ರೈಬರ್ ಬಂದೇ ಬರ್ತಾರೆ. ಆಮೇಲೆ ಫ್ರೆಂಡ್ಸ್ ನೀವು ರೀಲ್ಸ್ ಮಾಡಿದ್ರೆ ಖಂಡಿತ ನಿಮಗೆ ಸಬ್ಸ್ಕ್ರೈಬರು ಬರ್ತಾರೆ, ವಾಚ್ ಅವರ್ಸು ಆಗುತ್ತೆ. ರೀಲ್ಸ್ ಯಾರಾದರೂ ಗೊತ್ತಿರೋರು ಮಾಡಿ, ಏನು ತೊಂದರೆ ಇಲ್ಲ. ಇನ್ನು ಫ್ರೆಂಡ್ಸ್ ನಾನು ನೆನ್ನೆ ಫುಲ್ ಟಯರ್ಡ್ ಆಗಿದ್ನಲ್ಲ, ಇವತ್ತು ರೀಲ್ಸ್ ಮಾಡಬೇಕು ಅಂದ್ಕೊಂಡಿದ್ದೆ, ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ನಾನು ಫುಲ್ ಟಯರ್ಡ್ ಆಗಿದೆ. ಇನ್ನು ನನ್ನ ಮಗಳು ನನಗೊಂದು ಸೀರೆ ಕೊಡಿಸಿಲ್ಲ, ಅದನ್ನು ತೋರಿಸೋಣ ಅಂದರೆ ಅದು ಆಲ್ರೆಡಿ ಬೀರಲ್ಲಿ ಎತ್ತಿಕ್ಬಿಟ್ಟಿದ್ದೀನಿ. ತೋರಿಸ್ತೀನಿ ನಿಮಗೆ. ಮೊನ್ನೆ ಅವಳು ಮದುವೆಗೆ ಹೋಗೋ ದಿವಸ ಶಾಪಿಂಗ್ ಹೋಗಿಲ್ಲ. ಆಗ ನಾನೊಂದು ಪ್ಲೈನ್ ಸೀರೆ ತಗೊಬಂದು ಕೊಡು ಮಗ ನನಗೆ ಅಂತ ಹೇಳಿದೆ. ಅದಕ್ಕೆ ತಗೊಂಡು ಬಂದು ಕೊಟ್ಟಿದ್ದಾಳೆ. ಅದನ್ನು ತೋರಿಸ್ತೀನಿ, ವೀಡಿಯೋದ ಎಂಡಲ್ಲಿ ತೋರಿಸ್ತೀನಿ. ಇನ್ನು ಹಂಗಾಗಿ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಜರ್ನಿ ಆಲ್ರೆಡಿ 1 ವರ್ಷ ಆಗೋಯ್ತು. ಇದು ಒಟ್ಟಿನಲ್ಲಿ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು 1 ವರ್ಷದೊಳಗಡೆ ಫ್ರೆಂಡ್ಸ್. ನಾವು 1000 ಸಬ್ಸ್ಕ್ರೈಬರ್ಸು 4000 ವಾಚ್ ಅವರ್ಸ್ ಮಾಡ್ಕೊಳ್ಳೇಬೇಕು ಅಂತಾರೆ. ಆದರೆ ವಾಚ್ ಅವರ್ಸ್ ಆಗಲಿಲ್ಲ ಅಂದರೆ ಏನು ತೊಂದರೆ ಇಲ್ಲ, ಇದು ಚಾನಲ್ ಏನು ಡಿಲೀಟ್ ಆಗೋಲ್ಲ. ನಮಗೆ ವಾಚ್ ಅವರ್ಸು ಮತ್ತು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದರೆ, ಒಂದು ಮಾನಿಟೈಸೇಷನ್ ಆದರೆ ನಮ್ಮದು ಆವಾಗ ಫ್ರೆಂಡ್ಸ್ ಎಲ್ಲ ಒಂದೊಂದು ವೀಡಿಯೋಗೂ ಅಮೌಂಟ್ ಕಟ್ತಾರಂತೆ ಯೂಟ್ಯೂಬರ್ಸು. ಆವಾಗ ನಮ್ಮದು ಲೆಕ್ಕ. ಒಂದು ರೀಲ್ಸ್ಗಾಗಲಿ, ಒಂದು ಯೂಟ್ಯೂಬ್ ಒಂದು ಏನಾದರೂ ವೀಡಿಯೋ ಮಾಡಲಿ, ಆವಾಗಿಂದ ಸ್ಟಾರ್ಟ್ ಆಗುತ್ತಂತೆ ನಮ್ಮ ಅರ್ನಿಂಗ್ಸು. ಯಾರೋ ಹೇಳಿರೋದನ್ನ ನಾನು ಕೇಳ್ಕೊಂಡಿರೋದು. ಹಂಗಾಗಿ ಫ್ರೆಂಡ್ಸ್ ಇನ್ನು ನಂದು ಈಗ ಜಸ್ಟ್ 1 ಇಯರ್ ಕಂಪ್ಲೀಟ್ ಆಯಿತು. ನನ್ನ ಯೂಟ್ಯೂಬ್ ಜರ್ನಿಲಿ ನಿಮಗೆಲ್ಲ ಗೊತ್ತೇ ಇರುತ್ತೆ. ನಾನು ಒಂದು 15 ಡೇಸು ವೀಡಿಯೋ ಹಾಕಿರೋಕ್ಕಾಗಲ್ಲ. ಯಾಕೆ ಫ್ರೆಂಡ್ಸ್, ಎಲ್ರಿಗೂ ಅವ್ರವ್ರ ಕೆಲಸ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಇದು ಸೋಷಿಯಲ್ ಮೀಡಿಯಾ, ಯಾರಾದರೂ ಯೂಸ್ ಮಾಡ್ಕೋಬೋದು. ಅವರೇ ಮಾಡಬೇಕು ಇವರೇ ಮಾಡಬೇಕು ಅಂತೇನಿಲ್ಲ. ನನ್ನ ಕಡೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಮಾಡ್ಕೊತೀನಿ. ಹೊಸ್ದಾಗಿ ಯಾರ್ಯಾರು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊತೀರಿ ಅಂಥವರು ನೀವು ಬಂದು ಚೆನ್ನಾಗಿ ಲೈವ್ ಮಾಡ್ಕೊಳ್ಳಿ. ವಾಚ್ ಅವರ್ಸ್ ಬರುತ್ತೆ. ಸ್ಟಾರ್ಟಿಂಗಿಂದಲೇ ಲೈವ್ ಮಾಡ್ಕೊಳ್ಳಿ ಮತ್ತು ರೀಲ್ಸ್ನ ಮಾಡಿ, ಸಬ್ಸ್ಕ್ರೈಬರ್ ಬರ್ತಾರೆ. ಈ ಸಬ್ಸ್ಕ್ರೈಬರ್ ಅಂತೂ ಫ್ರೆಂಡ್ಸ್ ನೀವೇನು ರಿಕ್ವೆಸ್ಟ್ ಮಾಡೋ ಹಾಗೆ ಇಲ್ಲ. 1 ವರ್ಷದೊತ್ತಿಗೆ 1000 ಆಗೇ ಆಗುತ್ತೆ. ಅದಕ್ಕೋಸ್ಕರ ನೀವೇನು ಸೈಕಲ್ ಹೊಡಿಬೇಡಿ. ಯಾಕೆ ಗೊತ್ತಾ, ನೀವು ಬರೀ ರಿಕ್ವೆಸ್ಟ್ ಮಾಡ್ಕೊಳ್ಳಿ ವೀಡಿಯೋ ಮಾಡುವಾಗ.
ಪ್ಲೀಸ್ ಫ್ರೆಂಡ್ಸ್ ದಯವಿಟ್ಟು ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನೀವು ಹೇಳಿ. ಅದರಲ್ಲಿ 10 ಜನದಲ್ಲಿ ಒಬ್ಬರಾದರೂ ಸಬ್ಸ್ಕ್ರೈಬ್ ಮಾಡೇ ಮಾಡ್ತಾರೆ ಫ್ರೆಂಡ್ಸ್. ನಾನು ಖಂಡಿತವಾಗ್ಲೂ ಇದೇ ಥರ ನಾನು ಎಲ್ಲರನ್ನೂ ಕೇಳ್ಕೊಂಡಿದ್ದು. ಇದೇ ಯಾರಾದರೂ ಫಸ್ಟು ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಂಗಾಗಿ 2000 ನಂದು ಸಬ್ಸ್ಕ್ರೈಬರ್ ಆಗೋಯ್ತು ಫ್ರೆಂಡ್ಸ್. ಅದು ಒಂದು ಖುಷಿ ವಿಷಯ. 2700 ವಾಚ್ ಅವರ್ಸ್ ಆಯಿತು. ಇನ್ನೇನೊಂದು 1300 ವಾಚ್ ಅವರ್ಸ್ ಐತೆ ಫ್ರೆಂಡ್ಸ್. ಇನ್ನೂ ಒಂದು 6 ಮಂತ್ 7 ಮಂತ್ಗೆ ಆಗುತ್ತೋ ಇಲ್ಲ ನಾವು ಡೈಲಿ ವೀಡಿಯೋ ಮಾಡಿದ್ರೆ ಯಾವುದಕ್ಕಾಗುತ್ತೋ ನನಗಂತೂ ಗೊತ್ತಿಲ್ಲ. ನಾನು ಅದನ್ನಂತೂ ಭರವಸೆ ಇಟ್ಕೊಂಡಿಲ್ಲ ಫ್ರೆಂಡ್ಸ್. ಇವಾಗಲೇ ಆಗುತ್ತೆ, ಇನ್ನು 1 ಮಂತ್ಗೆ ಆಗುತ್ತೆ, 2 ಮಂತ್ಗೆ ಆಗುತ್ತೆ ಅಂತ ಭರವಸೆ ಅಂತೂ ಇಟ್ಕೊಂಡಿಲ್ಲ. ಇನ್ನು ಫ್ರೆಂಡ್ಸ್ ಈಗ ನಂದು ಸೆಕೆಂಡ್ ಶಿಫ್ಟ್ ಇದ್ದಾಗ ಆಗ ನಾನು ರೀಲ್ಸು ಮಾಡ್ತೀನಿ, ವೀಡಿಯೋ ಒಂದಾದರೂ ಹಾಕಬೇಕು, ಮಿಸ್ ಆಗಬಾರ್ದು ಅನ್ನೋ ರೀತಿಲಿ ನಾನು ವೀಡಿಯೋ ಹಾಕ್ತೀನಿ. ಇನ್ನು ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಜರ್ನಿ 1 ಇಯರ್ ಯಾವ ಥರ ಹೋಯ್ತು ಅಂತಲೇ ಗೊತ್ತಿಲ್ಲ. ಒಟ್ಟಿನಲ್ಲಿ ಫ್ರೆಂಡ್ಸ್ ನಾವು ಸ್ಟಾರ್ಟ್ ಮಾಡ್ತೀವಿ ಯೂಟ್ಯೂಬ್ ಚಾನಲ್ನ ಅಂದರೆ ಸ್ಟಾರ್ಟಿಂಗಿಂದ ನೀವು ಈ ಐಡಿಯಾ ಮಾಡ್ಕೊಳ್ಳಿ. ನನಗೆ ಫ್ರೆಂಡ್ಸ್ ಈ ಐಡಿಯಾ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಮಾಮೂಲಿ ಒಂದೊಂದು ವೀಡಿಯೋ ಹಾಕೊಂಡು ಇರೋದಲ್ವ ಅಂತ ಅಂದ್ಕೊಂಡಿದ್ದೆ. ನೆಕ್ಸ್ಟ್ ಯಾರಾದರೂ ಮಾಡಿದ್ರೆ ಅವ್ರಿಗೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟು, ಡೈಲಿ ಚೆನ್ನಾಗಿ ವೀಡಿಯೋ ಹಾಕಿ ಮತ್ತು ರೀಲ್ಸ್ ಮಾಡಿ, ಅದರಲ್ಲಿ ಸಬ್ಸ್ಕ್ರೈಬ್ ಬರುತ್ತೆ. ಫೇಸ್ ಲೈವ್ನ ಆದಷ್ಟು ಜಾಸ್ತಿ ಮಾಡಿ. ನಾನು ಫೇಸ್ ಲೈವ್ ಮಾಡಿ ಎಷ್ಟು ಸುಮಾರು ದಿನ ಆಯಿತು. ಕೂತ್ಕೊಂಡು 1 ಅವರ್ 2 ಅವರ್ ಫೇಸ್ ಲೈವ್ ಮಾಡ್ತಾರೆ. ಅದ್ರ ಬದಲು ನೀವೇನು ಮಾಡಿ, ಆನ್ ಮಾಡಿ ಇಟ್ಬಿಡಿ, ಬ್ಯಾಕ್ ಸೈಡೇ ಲೈವ್ ಆಗಲಿ, ಏನು ತೊಂದರೆ ಇಲ್ಲ. ಅದರಲ್ಲಿ ಒಂದು 2 ಜನ 3 ಜನನಾದರೂ ಲೈವ್ ಬರ್ತಾರೆ, ಮತ್ತು ಸಬ್ಸ್ಕ್ರೈಬರು ಬರ್ತಾರೆ 2 ಜನ 3 ಜನ. ನಿಮಗೆ ಟೈಮ್ ಇಲ್ಲ ಅಂದರೂ ಏನು ಫೇಸ್ ಲೈವ್ ಮಾಡಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ನಾನು ಇದೇ ರೀತಿ ಮಾಡ್ತಾ ಇರೋದು. ಏನೋ ನನಗೊಂದು ಖುಷಿ ಫ್ರೆಂಡ್ಸ್. ಯಾಕೆ ಗೊತ್ತಾ, ನನ್ನ ಮೊದಲನೇ ಚಾನಲ್ಲು ಬೇರೆ ಲಾಕ್ ಆಗೋಗಿತ್ತು, ಡಿಲೀಟ್ ಆಗಿತ್ತಲ್ಲ. ಈಗ ಈ ಚಾನಲ್ನು ಚೆಕ್ ಮಾಡಿಸಿ ಯಾವುದೇ ಇಶ್ಯೂ ಇಲ್ಲ ಅಂತ ಹೇಳಿದ್ದಾರೆ. ನೋಡೋಣ ಫ್ರೆಂಡ್ಸ್. ಇದು ಇಷ್ಟು ನಂದು ಚಾನಲ್ ಬಗ್ಗೆ ನಿಮ್ಗೆ ಹೇಳಬೇಕಿತ್ತು. 1 ವರ್ಷ ನನ್ನ ಯೂಟ್ಯೂಬ್ ಕಂಪ್ಲೀಟ್ ಆಗೋಯ್ತು. ಇನ್ನು ಫ್ರೆಂಡ್ಸ್ ಯಾವಾಗಾದರೂ ನಂದು 4000 ವಾಚ್ ಅವರ್ಸ್ ಫಿನಿಶ್ ಆಗಿ ಮಾನಿಟೈಸೇಷನ್ ಆಗೋ ಟೈಮಲ್ಲಿ ಇನ್ನು ಅದೊಂದು ಖುಷಿ ವಿಷಯ. ಸಬ್ಸ್ಕ್ರೈಬರ್ ಇನ್ನೇನು ನಂದು ಇಲ್ಲ ಫ್ರೆಂಡ್ಸ್, 1000 ಆಗಬೇಕಿತ್ತು ಫ್ರೆಂಡ್ಸ್. 1,00,000 ಬಂದ್ರೇ ಸಬ್ಸ್ಕ್ರೈಬರಲ್ಲಿ ಆ ಬೆಳ್ಳಿ ಬಟನ್ ಬರೋದು, ಇದು ಸಿಲ್ವರ್ ಬಟನ್ ಬರೋದು. ನಾವು ಅಷ್ಟೊಂದು ಎಕ್ಸ್ಪೆಕ್ಟ್ ನಾನೇನು ಮಾಡಿಲ್ಲ ಫ್ರೆಂಡ್ಸ್. ಯಾಕೆ ಗೊತ್ತಾ, ಅದೆಲ್ಲರಿಗೂ 1 ವರ್ಷಕ್ಕೆ ಬರ್ಬೋದು, 5 ವರ್ಷ ಆಗ್ಬೋದು, 4 ವರ್ಷ ಆಗ್ಬೋದು. ಇನ್ನು ಅದ್ರ ಬಗ್ಗೆ ನಾನೇನು ತಲೆ ಕೆಡ್ಸ್ಕೊಂಡಿಲ್ಲ. ಯಾಕಂದ್ರೆ 1000 ನಂದು ಆಗಬೇಕಿತ್ತು ಸಬ್ಸ್ಕ್ರೈಬರು, 2000 ಆಗೋಯ್ತು, 2000 ಆಗೋಯ್ತು. ಇನ್ನು 1 ಇಯರ್ ಕಂಪ್ಲೀಟು ಆಯಿತು, ಮತ್ತು 2700 ವಾಚ್ ಅವರ್ಸ್ ಆಗೈತೆ. ಇನ್ನೇನು ಹತ್ರಕ್ಕೆ ಬಂದಿದ್ದೀನಿ, ಇನ್ನು 0.25% ವಾಚ್ ಅವರ್ಸ್ ಆಗಬೇಕು. ಅದನ್ನು ನಾನು ಆಯ್ತಾ ಇರಲಿ ವೀಡಿಯೋ ಮಾಡಿ ಆಗ್ತಾ ಇರೋಣ. 4000 ಕಂಪ್ಲೀಟ್ ಆಗೋ ತನಕ ವಾಚ್ ಅವರ್ಸ್ಗೆ ನಾವು ಫ್ರೆಂಡ್ಸ್ ಲೈವ್ ಮಾಡ್ಕೋಬೇಕು. ನಾನು ಲೈವ್ನ ನೈಟಲ್ಲಿ ಒಂದು 3 ಅವರ್ 4 ಅವರ್ ಆನ್ ಮಾಡಿ ಬಿಟ್ಬಿಡ್ತೀನಿ, ಸೌಂಡನ್ನ ಮ್ಯೂಟ್ ಮಾಡಿ. ನನಗೆ ಟೈಮ್ ಇರೋದೇ ಆ ಥರ ಲೈವ್ ಮಾಡ್ಕೊಳ್ಳೋಕ್ಕೆ. ಹಂಗಾಗಿ ಫ್ರೆಂಡ್ಸ್ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದೀರಾ. ನನ್ನ ಚಾನಲ್ನ ನೋಡಿ ಇನ್ನೇನು 9 ಲಕ್ಷದ ಹತ್ತಿರ ವ್ಯೂವರ್ಸ್ ಆಗಿದ್ದಾರೆ. ನನಗೆ ವ್ಯೂಸು ಬಂದಿದೆ. ಇನ್ನೂ ಒಂದು 20,000 ಬಂದರೆ ಏನೋ ಫ್ರೆಂಡ್ಸ್ ಇರಲಿ ಬಿಡಿ. ನಮಗೂ ಕೆಲಸನೂ ಮಾಡಿಕೊಂಡು, ಮನೆ ಕೆಲಸನೂ ಮಾಡಿಕೊಂಡು, ಏನೋ ಒಂದು ನಮ್ಮ ಮನಸ್ಸಿಗೆ ಖುಷಿ ಥರ ಅಂಥ ವಿಷಯ ಇದು. ಯಾವ್ಯಾವ ಕಡೆಗೋ ಮನಸ್ಸು ಹೋಗೋದ್ಕಿಂತ, ಯಾವ್ಯಾವ ಕಡೆಗೋ ಟೆನ್ಷನ್ ಮಾಡ್ಕೊಳ್ಳೋದ್ಕಿಂತ, ಅಯ್ಯೋ ನಮ್ಮದೊಂದು ಯೂಟ್ಯೂಬ್ ಚಾನಲ್ ತಡಿ, ಇವತ್ತು ಈ ವಿಡಿಯೋ ಮಾಡೋಣ, ಇವತ್ತು ಆ ವಿಡಿಯೋ ಮಾಡಿ, ಯಾರ್ದಾದ್ರೂ ಒಂದು ವಿಡಿಯೋ ನೋಡಿರ್ತೀವಿ, ಎಲ್ಲಾದರೂ ಒಂದು ಪ್ಲೇಸ್ಗೆ ಹೋಗಿರ್ತೀವಿ. ಇದು ಒಂದು ಖುಷಿ ವಿಷಯ. ನಮ್ಮ ಮನಸ್ಸು ಬೇರೆ ಯಾವ ಕಡೆಗೂ ಹೋಗ್ದಂಗೆ, ನಮ್ಮ ಮನಸ್ಸಿಗೆ ಇಲ್ಲಿ ಟೆನ್ಷನ್ ಆಗ್ದಂಗೆ ಫ್ರೆಂಡ್ಸ್ ಹುಡುಕಿ ವೀಡಿಯೋ ಮಾಡಬೇಕು ಅಂದರೆ ಎಷ್ಟೊಂದು ವೀಡಿಯೋ ಐತೆ ಮಾಡಬೇಕು ಅಂತ ಅಂದರೆ. ಆದರೆ ಫ್ರೆಂಡ್ಸ್ ನಮಗಷ್ಟು ಟೈಮ್ ಇಲ್ಲ. ನಿಮಗೆ ಗೊತ್ತು, ಪಾತ್ರೆ ತೊಳಿಬೇಕು, ಬಟ್ಟೆ ವಾಶ್ ಮಾಡಬೇಕು, ಮನೇಲಿ ಅಡುಗೆ ಮಾಡಬೇಕು, ತಿಂಡಿ ಮಾಡಬೇಕು. ಇನ್ನು ಫ್ರೆಂಡ್ಸ್ ನಾನು ಬೆಳಗ್ಗೆನೇ ಅವರೆಕಾಳ್ದು ಉಪ್ಸಾರು ಮುದ್ದೆ ಮಾಡಿಬಿಟ್ಟೆ. ನಾಷ್ಟ ಇನ್ನೇನು ನನ್ನ ಮಗಳು ಹೋಟ್ಲಿಂದ ತಂದುಕೊಟ್ಲು, ತಿಂದ್ವಿ. ಇನ್ನು ಫ್ರೆಂಡ್ಸ್ ನಾನು ಬರೋದು 11:30. ಈಗ ಊಟ ಎಲ್ಲ ರೆಡಿ ಮಾಡ್ಕೋಬೇಕು ಬಾಕ್ಸ್ಗೆ. ನನ್ನ ಕಡೆಯಿಂದ ಫ್ರೆಂಡ್ಸ್ ನಿಮ್ಗೆಲ್ರಿಗೂ ತುಂಬ ಹೃದಯದ ವಂದನೆಗಳು. ನೀವೆಲ್ಲ ನೋಡಿರೋದ್ರಿಂದ ನನಗೆ 2000 ಇದು ಸಬ್ಸ್ಕ್ರೈಬರ್ ಆಗಿರೋದು, 2700 ವಾಚ್ ಅವರ್ಸ್ ಆಗಿರೋದು, 8,80,000 ಫಾಲೋವರ್ಸು ವ್ಯೂಸ್ ಆಗಿರೋದು, ಇದೆಲ್ಲ ನಿಮ್ಮ ಸಹಕಾರದಿಂದಲೇ ಫ್ರೆಂಡ್ಸ್. ಅದು ಹೇಳೋಕ್ಕಂತೂ ಇಷ್ಟಪಡ್ತೀನಿ. ಒಂದೇ ಒಂದು ನಿಮಿಷ ಫ್ರೆಂಡ್ಸ್, ನನ್ನ ಮಗಳೊಂದು ನಂಗೆ ಸೀರೆ ಕೊಡಿಸಿದ್ದಾಳೆ, ಬೀರಲ್ಲೈತೆ ತಗೊಂಡು ಬರ್ತೀನಿ. ಅಷ್ಟಾಯಿತು ಫ್ರೆಂಡ್ಸ್, ನನ್ನ ಖುಷಿ ವಿಷಯನ ನಿಮ್ಮ ಹತ್ರ ಹಂಚ್ಕೊಂಡಾಯಿತು. ಇನ್ನೇನು ಫ್ರೆಂಡ್ಸ್, ಟೈಮ್ ಹೋಗೋದೇ ಗೊತ್ತಾಗಲ್ಲ, ಯಾವ ರೀತಿ ಟೈಮ್ ಹೋಗುತ್ತೆ ಅಂತ ನಮ್ಮ ಕೆಲಸದ ಮೇಲೆ. ಇನ್ನು ಫ್ರೆಂಡ್ಸ್ ಹೂವು ತಂದಿದೆ, ಅದು ಇನ್ನೂ ಮುಡ್ಕೊಂಡೇ ಇಲ್ಲ. ಅವತ್ತು ಮದುವೆಗೆ ಹೂವು ತಗೊಂಡಿದ್ದಿಲ್ಲ, ಇನ್ನೂ ಜಾಸ್ತಿ ಇತ್ತು, ಅದು ಮುಡ್ಕೋಬೇಕು. ಅಲ್ಲೇ ಎತ್ತಿಕ್ಕಿದ್ದೀನಿ, ಟೈಮ್ ನೋಡ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ಇದು ನನಗೆ ನಮ್ಮ ವರ್ಕ್ ಪ್ಲೇಸಲ್ಲಿ ಸ್ಯಾರಿ ಆಲ್ರೆಡಿ ಫ್ರೆಂಡ್ಸ್ ನೀವೇ ನೋಡಿದ್ದೀರಾ. ನಾನೊಂದು ಹಸಿರು ಸೀರೆನ ಉಟ್ಕೊಂಡು, ಇದು ಅದ್ರದ್ದು ಬ್ಲೌಸ್ ಪೀಸು ಫ್ರೆಂಡ್ಸ್. ನಮ್ಮ ಕಂಪ್ನಿನಲ್ಲಿ ನಾನು ಕೆಲಸ ಮಾಡ್ತೀನಲ್ಲ ಹಾಸ್ಪಿಟ್ಲು, ಲಕ್ಷ್ಮಿ ಹಬ್ಬದಲ್ಲಿ ಎಲ್ರಿಗೂ ಮಡ್ಲಕ್ಕಿ ಕೊಟ್ಟಿದ್ರು ಸ್ಯಾರಿ ಮತ್ತು ಬಳೆ ಎಲ್ಲ. ಅದ್ರದ್ದು ಇದು ಬ್ಲೌಸ್ ಪೀಸ್. ನಂಗೆ ಈ ಕಲರ್ ಬ್ಲೌಸ್ ಪೀಸ್ ಬಂದಿದೆ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇನ್ನೂ ಹೊಲಿಯಕ್ಕೆ ಕೊಟ್ಟಿಲ್ಲ. ಅಯ್ಯೋ ಫ್ರೆಂಡ್ಸ್, ಸ್ಯಾರಿ ತಗೊಂಡ್ರೂ ಬ್ಲೌಸ್ ಹೊಲ್ಸೋಕ್ಕಾಗಲ್ಲ. ಇನ್ನು ಅದಾದಮೇಲೆ ಫ್ರೆಂಡ್ಸ್ ಇನ್ನು ಈ ತಿಂಗಳು ನನ್ನ ಮಗಳದು ಬರ್ತಡೇ ಇದೆ. ಡೇಟ್ ಯಾವುದು ಅಂತ ನಾನು ಹೇಳಲ್ಲ ನಿಮಗೆ. ಗೌರಿ ಹಬ್ಬದಲ್ಲೇ ಹುಟ್ಟಿದ್ದು. ಅವಳು ಹುಟ್ಟುವಾಗ ಗೌರಿ ಹಬ್ಬ ಸೆಪ್ಟೆಂಬರಲ್ಲಿ ಬಂದಿತ್ತು. ಅವಳ ಬರ್ತಡೆಗೆ ನಾನೇ ತರಬೇಕಿತ್ತು ಬಿಡಿ. ಅವಳಿಗೆ ಪೇಮೆಂಟ್ 31ಕ್ಕೆ, ಅವ್ರ ಎಂಪ್ಲಾಯ್ ಅಲ್ವಾ, ಇಂಜಿನಿಯರ್ ವರ್ಕ್. ಅವಳು ಹೋಗಿದ್ಲು ಚಿಕ್ಕಪೇಟೆಗೆ ಫ್ರೆಂಡ್ಸ್. ನಾನು ಅವಾಗ ಇದನ್ನು ಹಠ ಮಾಡಿ ತರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್.
ನಾನೇ ಬೇಕು ಅಂತ ನನಗೆ ಚೆನ್ನಾಗಿ ಒಂದು ಈ ಥರನೇ ಅವಳು ಕಟ್ ಮಾಡಿಸ್ಕೊಂಡಿದ್ದಾಳೆ. ಏನೋ ಈಗೆಲ್ಲ ಹೊಲಿಸ್ಕೊತಾರಲ್ಲ ಫ್ರೆಂಡ್ಸ್, ಆ ಥರ ಹೊಲಿಸ್ಕೊಳ್ಳೋಕ್ಕೆ. ಆದರೆ ನಾನು ಹೆಂಗೂ ಹೋಗಿದ್ದಾಳಲ್ಲ ನನ್ನ ಮಗಳು, ಅವಳು ಗಾಡಿಗೆ ಲೋನ್ ಕಟ್ತಾಯಿದ್ಲು, ಗಾಡಿದು ಮುಗೀತಲ್ಲ, ಅದಕ್ಕೋಸ್ಕರ ಮಗ ನನಗೊಂದು ಪ್ಲೈನ್ ಸೀರೆ ಬೇಕು, ನನಗೂ ಕಟ್ ಮಾಡಿಸ್ಕೊಂಡು ಬಾ ಅಂತ ಹಠ ಮಾಡ್ಕೊಂಡು ತರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನೇ ತರಬೇಕಿತ್ತು ಬರ್ತಡೇಗೆ ಅವಳಿಗೆ ಬಟ್ಟೆನ, ಅವಳು ಕೇಕೂ ಬೇಡ ಅಂತಾಳೆ ಫ್ರೆಂಡ್ಸ್. ಈಗ ಅವಳೇ ತಗೊಂಡಿದ್ದಾಳೆ ನೋಡಿ ಫ್ರೆಂಡ್ಸ್. ಈ ಕಲರ್ ಇದು ಪ್ಲೈನ್ ಸ್ಯಾರಿ ಕಾಣಿಸ್ತಾ ಇದೆಯಾ, ಪ್ಲೈನು ಫ್ರೆಂಡ್ಸ್. ನಾನು ನೆನ್ನೆನೂ ಒಂದು ಗೋಲ್ಡ್ ಕಲರ್ ಪ್ಲೈನ್ ಸ್ಯಾರಿ ನಿಮಗೆ ಗೊತ್ತಲ್ಲ, ಅದನ್ನು ಸ್ಯಾರಿ ಅಲ್ಲೇ ಹಾಕಿದ್ದೀನಿ ನೋಡಿ. ಇದು 5.5 ಮೀಟ್ರ್ ಕಟ್ ಮಾಡಿಸ್ಕೊಳ್ಳೋದು ಫ್ರೆಂಡ್ಸ್. ಇದೆಷ್ಟೊಂದು 500 ರೂಪಾಯಿ ಏನೋ ಆಗಿರ್ಬೋದು ಅಷ್ಟೇ. ಆಮೇಲೆ ಫ್ರೆಂಡ್ಸ್ ಅದಕ್ಕಿಂತ ಅವಳು ಹೇಳ್ತಾಳೆ, ಮಮ್ಮಿ ಈ ಬ್ಲೌಸ್ ಪೀಸ್ಗೆ ಜಾಸ್ತಿ ಆಯಿತು ಅಂತ. ಇದು ನೆಟ್ಟಲ್ಲಿ ತರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನೇ. ಆದರೆ ಇದು ಜಾಸ್ತಿ ತಂದಾಳೆ, 1 ಮೀಟ್ರ್ ಏನು ಬೇಕಿಲ್ಲ. ಇದು ಸೀರೆ ಪನ್ನ ಇದ್ದರೆ ಫ್ರೆಂಡ್ಸ್ ನೀವು 80 ತಗೊಳ್ಳಿ ಸಾಕು. ನಾನು ಗೊತ್ತಿದ್ದೆ 1 ಮೀಟ್ರ್ ತರಿಸಿ ನೋಡಿ ಫ್ರೆಂಡ್ಸ್. ಇದು ಈ ಸ್ಯಾರಿಗೆ ನಾನು ತರಿಸ್ಕೊಂಡಿರೋದು, ಕಾಣಿಸ್ತಾ ಇದೆಯಾ, ಮ್ಯಾಚ್ ಆಗ್ತಾ ಇದೆಯಾ. ಇನ್ನೂ ಹೊಲಿಯೋಕ್ಕೆ ಕೊಟ್ಟಿಲ್ಲ, ಸುಮ್ಮನೆ ನಾನೇ ತರಿಸ್ಕೊಂಡಿರೋದು. ಕೇಳಿ ಅವಳ ಹತ್ರ, ಇದಕ್ಕೇನು ನಾನು ದುಡ್ಡು ಕೊಟ್ಟಿಲ್ಲ ಫ್ರೆಂಡ್ಸ್, ನನ್ನ ಮಗಳೇ ಕೊಟ್ಟಿರೋದು. ಅವಳು ಹೆಂಗೂ ತರಕ್ಕೆ ಹೋಗಿದ್ದಲ್ಲ ಅಂತ ನಾನೇ ಹಠ ಮಾಡಿದ್ದೀನಿ ಫ್ರೆಂಡ್ಸ್. ನನಗೊಂದು ಸೀರೆ ಕೊಡಿಸು ಮಗ ಅಂತ. ಯಾವಾಗಾರ ಅವಳೇ ತರ್ತಿದ್ಲು, ಇವಾಗ ಅವಳು ಶಾಪಿಂಗ್ ಹೋಗಿದ್ಲಲ್ಲ, ಹಾಗಾಗಿ ನಾನು ಈ ಸ್ಯಾರಿನ ತರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಇದನ್ನು ಸದ್ಯಕ್ಕೆ ಹೊಲಿಯೋಕೆ ಕೊಡಲ್ಲ, ಯಾಕೆಂದರೆ ಟೈಲರ್ಗೆ ಆಲ್ರೆಡಿ ವರ್ಕ್ ಬ್ಲೌಸು ಅದೆಲ್ಲ ನಾನು ನಿಮಗೆ ತೋರಿಸಿದ್ದೀನಲ್ಲ, ರೇಷ್ಮೆ ಸೀರೆದು ಅದು ಎಲ್ಲ ಸೇರಿ ಟೋಟಲು ವರ್ಕ್ ಬ್ಲೌಸ್ ಒಂದು, ಇನ್ನೊಂದು ಸ್ಯಾರಿ ಒಂದು, ಎಲ್ಲ ಫ್ರೆಂಡ್ಸ್ ಅವ್ರಿಗೇನೆ ನಾನು 3,500 ಅಮೌಂಟ್ ಕೊಡಬೇಕಿತ್ತು. ನಾನು ಫ್ರೆಂಡ್ಸ್ ಸಂಬಳ ನಮ್ಮದು 25ನೇ ತಾರೀಕು ಅಂತ ಆಲ್ರೆಡಿ ಅವ್ರಿಗೆ ಹೇಳಿದ್ದೀನಲ್ಲ, ಈಗ ಬಂದು 2,000 ಕೊಟ್ಟಿದ್ದೀನಿ. ಇನ್ನೂ 1,000 ಬ್ಯಾಲೆನ್ಸ್ ಇದೆ, ನಾನು ಇನ್ನೂ 1,000 ರೂಪಾಯಿ ಅವ್ರಿಗೆ ಕೊಡಬೇಕು. ಅದಕ್ಕೋಸ್ಕರ ಈಗ ಸದ್ಯಕ್ಕೆ ಫ್ರೆಂಡ್ಸ್ ನಾನು ಯಾವುದು ಹೊಲಿಯೋಕ್ಕೆ ಕೊಡ್ತಾಯಿಲ್ಲ. ನಂದು ಡ್ರೆಸ್ ಐತೆ ಒಂದು 4 ಅದನ್ನು ಕೊಡ್ತೀನಿ. ಹಾಗಾಗಿ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್. ಇಷ್ಟು 1 ವರ್ಷ ಫಿನಿಶ್ ಆಯಿತು ನನ್ನ ಯೂಟ್ಯೂಬ್ ಚಾನಲ್ಲು. 2,700 ವಾಚ್ ಅವರ್ಸ್ ಆಯಿತು, 2,000 ಸಬ್ಸ್ಕ್ರೈಬರ್ ಆಯಿತು, 9 ಲಕ್ಷಕ್ಕೆ ಇನ್ನೊಂದು 20,000 ಬಂದರೆ ವ್ಯೂಸ್ ಆಯಿತು. ಇದೊಂದು ನನಗೆ ತುಂಬ ಖುಷಿಯಾದ ವಿಷಯ, ನಿಮ್ಮ ಹತ್ರ ಎಲ್ಲ ಹಂಚ್ಕೋಬೇಕು ಅಂದ್ಕೊಂಡೆ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.